ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಪಾಳ ಗ್ರಾಮದ ಶ್ರೀ ಗುರು ಅಡವಿ ಸಿದ್ದೇಶ್ವರದ 70ನೆಯ ಪುಣ್ಯಾರಾಧನೆ ನಿಮಿತ್ತ ಮತ್ತು ಶ್ರೀಮಠದ ಪರಂಪರೆಯಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಸಾಧನೆಗಳಿರುವಂಥ ನಿರಂಜನ ಪ್ರಣವ ಸ್ವರೂಪಿಗೆ ರಾಜಶೇಖರ ಶಿವಯೋಗಿಯವರ 24ನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ಕೊತ್ಪಾಳ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ, ಅದರೊಂದಿಗೆ ಎಲ್ಲ ಜನಪದ ಸಂಜೆ ಕಾರ್ಯಕ್ರಮ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು 1980ರಿಂದ ಇಲ್ಲಿಯವರೆಗೆ ಅನುಚಾಗಿ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡು ಬಂದಿದ್ದು ಮಠದ ವಿಶೇಷತೆ ಎಂದೇ ಭಾವಿಸಬೇಕು. ಯಾಕೆಂದರೆ ಆಗಿನ ಸಮಯದೊಳಗೆ ಬಡವರು ಬಲ್ಲಿದರಿಗೆ ಭಾಳ ಅಸಾಧ್ಯವಾದಂಥ ಮದುವೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುವಂಥ ಸಂದರ್ಭದಲ್ಲಿ ಲಿಂಗೈಕ್ಯ ರಾಜಶೇಖರ ಶಿವಯೋಗಿಗಳವರು ಆ ಒಂದು ಸಂಕಲ್ಪವನ್ನು ಕೈಗೊಂಡು ಮೊದಲನೆಯದು 1980ರಲ್ಲಿ 25 ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಿ ಅವರ ಕಾಲದಲ್ಲಿ 255 ಮದುವೆಗಳನ್ನು ಕೂಡ ಮಾಡಿಕೊಟ್ಟದ್ದು ಒಂದು ವಿಶೇಷತೆಯಿಂದೇ ಹೇಳಬೇಕಾಗುತ್ತೆ. ಹಾಗಾಗಿ ಶ್ರೀಮಠವು ಯಾವತ್ತೂ ಕೂಡ ಎಲ್ಲ ವರ್ಗದ ಸರ್ವಧರ್ಮೀಯರ ಸಮಾನತೆಯ ಒಂದು ಆಗರವಾಗಿದ್ದು, ಈ ಮಠದ ವಿಶೇಷತೆ ತೀರದು ತಂದು ಕರೆದು ತಿನ್ನುವಂಥ ಶ್ರೀಗಳ ವಾಣಿಯ ಪ್ರಕಾರ ಯಾವತ್ತೂ ಕೂಡ ದೊಡ್ಡ ಸಂಪನ್ಮೂಲದ ಕೊರತೆ ಇದ್ದರೂ ಕೂಡ ಮಠಕ್ಕೆ ತನ್ನದೇ ಆದಂಥ ವಿಶಿಷ್ಟ ಒಂದು ಸಮಾಜ ಸೇವೆಯನ್ನು ಇಲ್ಲಿವರೆಗೆ ಮಾಡಿಕೊಂಡು ಬಂದಿದ್ದು ಯಾರಿಂದ ಅಂತ ಕೇಳಿದರೆ ಮಠದ ಸಕಲ ಸದ್ಭಕ್ತರ ಒಂದು ಆಸರೆಯಿಂದ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಸರ್ವಧರ್ಮ ಸಾಮೂಹಿಕಗಳನ್ನು ಮಾಡೋದು ಈ ಮಠದ ವಿಶೇಷ ಪರಂಪರೆಯಾಗಿದ್ದು, ಇನ್ನೊಂದು ಹೇಳ್ಬೇಕಂತಂದರೆ ಈ ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಮೊದಲು ಅಖಂಡ ಧಾರವಾಡ ಜಿಲ್ಲೆಯೊಳಗೆ ಪ್ರಪ್ರಥಮವಾಗಿ ಸಾಮೂಹಿಕ ವಿವಾಹ ಅನ್ನುವಂಥ ವಿಚಾರಧಾರೆಯನ್ನು ತಂದುಕೊಟ್ಟವರೇ ರಾಜಶೇಖರ ಶಿವಯೋಗಿಗಳವರು. ಅದಕ್ಕಾಗಿ ಈ ಮಠ ಇದೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನು ಹೊಂದುತ್ತಿರೋದು ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಈ ವರ್ಷವೂ ಕೂಡ ಎಲ್ಲ ಸದ್ಭಕ್ತರ ಸದಿಚ್ಛೆ ಮೇರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಸದ್ಭಕ್ತರ ಸಹಕಾರದೊಂದಿಗೆ ಭಾಳ ಅದ್ಧೂರಿಯಿಂದ ಈ ವರ್ಷವೂ ಕೂಡ ಅಜ್ಜನ ಜಾತ್ರೆಯನ್ನು ಮಾಡೋಣ ಅನ್ನುವಂಥ ತನ್ನ ಎಲ್ಲ ಸಹಕಾರ ಮತ್ತು ಸಲಹೆಗಳನ್ನು ಭಕ್ತರು ನೀಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಈ ವರ್ಷ ಸ್ತ್ರೀ ಶಕ್ತಿ ಸಂಘದವರು ಇಲ್ಲಿ ಆ ಒಂದು ರೊಟ್ಟಿಯ ಸೇವೆಯನ್ನು ಎಲ್ಲ ಸದ್ಭಕ್ತರು ಸೇರಿ ರೊಟ್ಟಿ ಸೇವೆ, ಚಟ್ನಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಎಲ್ಲ ಥರದ ಸೇವೆಯನ್ನು ಶ್ರೀ ಮಾತೆಯರು ಮಾಡೋದರಿಂದ ಮತ್ತು ಸದ್ಭಕ್ತರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಇದೇ ಗುರುವಾರ ದಿನಾಂಕ 15/5/2025 ಅಜ್ಜನ ಜಾತ್ರೆ ಭಾಳ ಅದ್ಧೂರಿಯಾಗಿ ನೆರವೇರುತ್ತೆ. ಹಾಗೆ ಕೂಡ 15ರಿಂದ 19ರವರೆಗೆ ವಿಶೇಷವಾದಂಥ 5 ದಿನಗಳ ಒಂದು ಜನಪದ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ಹಳ್ಳಿಯ ಮತ್ತು ಗ್ರಾಮೀಣ ಪ್ರದೇಶದ ವಿಶೇಷತೆಯನ್ನು ತೋರಿಸುವಂಥ ದೃಷ್ಟಿಯಿಂದ ವಿಶೇಷವಾಗಿ ಜನಪದ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ತಾವೆಲ್ಲರೂ ಕೂಡ ಸದ್ಭಕ್ತರು ಪಾಲ್ಗೊಂಡು ಆ ಜನ ಸೇವೆ ಮಾಡಿ ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.